ಅಂದರೆ ಎಮ್ ಎಸ್ ರಾಮಯ್ಯ ಕುಟುಂಬ ಎಮ್ ಎಸ್ ರಾಮಯ್ಯ ಆಸ್ಪತ್ರೆ ಮಾಡಿದಂಥ ಸೇವೆಗಳು, ಅದು ಕೊಡ್ತಿರುವಂಥ ಆರೋಗ್ಯ ಸೇವೆ ಇದೆಯಲ್ಲ, ಅದು ಬಹುಶಃ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಜನ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಬಹುಶಃ ಆಸ್ಪತ್ರೆ ವೈದ್ಯಕೀಯ ಅದು ಕೊಡ್ತಿರುವಂಥ ವೈದ್ಯಕೀಯ ಸೇವೆನೂ ಕೂಡ ಅದು ಪ್ಲಸ್ ಆಗ್ತಿದೆ ಅಂತ ಅನಿಸುತ್ತಾ ನಿಮಗೆ? 100ಕ್ಕೆ 100 ಸರ್. ನಾವು ಆ್ಯಕ್ಚುಲಿ ನಮ್ಮ ಹಾಸ್ಪಿಟ್ಲಿನ ಮುಖಾಂತರ, ನಮ್ಮ ಹೆಲ್ತ್ ಕ್ಯಾಂಪ್ಗಳ ಮುಖಾಂತರ 9,000ರಿಂದ 10,000 ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದೀವಿ. ಇವಾಗ ಆ ರೀಜ್ನಲ್ಲಿ ಸ್ವಲ್ಪ ಈ ಫ್ಲೋರೈಡ್ ಇಶ್ಯೂ ಇರ್ಬೋದು, ಫ್ಲೋರೈಡ್ ಇಶ್ಯೂವಿಂದ ಕ್ಯಾನ್ಸರ್ ಇರೋದು, ಫ್ಲೋರೈಡ್ ಇಶ್ಯೂಗಳಿಂದ ಬೇರೆ ಬೇರೆ ಇವಾಗ ಡಯಾಬಿಟೀಸ್ ಇರ್ಬೋದು, ಭಾಳಷ್ಟು ತೊಂದರೆಗಳು ನಮ್ಮ ಜನಕ್ಕೆ ಬಂದಿದೆ. ಇವಾಗ ಕೆಲವು ಕಡೆ ಅತಿ ಬಡವರು ಇರ್ಬೋದು, ಅತಿ ಚಿಕ್ಕ ಕುಟುಂಬದವ್ರು ಇರ್ಬೋದು, ಅಂಥವ್ರಿಗೆಲ್ಲ ನಮ್ಮ ಕುಟುಂಬ, ನಮ್ಮ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲು ಭಾಳಷ್ಟು ಸೇವೆಗಳು ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದರಿಂದ ಅದನ್ನು ಡಿಸ್ಕೌಂಟ್ ಮಾಡೋಕ್ಕಂತೂ ಆಗಲ್ಲ. ಯಾಕಂದರೆ ಒಂದೊಂದು ಹಳೇ ಹಾಸ್ಪಿಟ್ಲು ನಮ್ಮ ಬೆಂಗಳೂರಿಗೆ, ಹಳೇ ಡಾಕ್ಟ್ರುಗಳು ಬೆಂಗಳೂರಿಗೆ, ಒಂದು ರೀತಿ ಬೆಂಗಳೂರಲ್ಲಿ ಈ ನಡುವೆ ಈ ಕಮರ್ಷಿಯಲ್ ಹಾಸ್ಪಿಟ್ಲ್ಗಳೆಲ್ಲ ಜಾಸ್ತಿ ಆಗಿದ್ದಾವೆ. ಆದರೆ ಪೇಷಂಟ್ಸ್ ದೃಷ್ಟಿಯಲ್ಲಿ ಹಾಸ್ಪಿಟ್ಲ್ಗಳು ಮಾಡೋದು ತುಂಬ ಕಮ್ಮಿ. ಈಗ ಇವಾಗೆಲ್ಲ ಕಮರ್ಷಿಯಲ್ ಆಗಿದೆ ಎಲ್ಲ. ಪ್ರತಿಯೊಂದು ಹಾಸ್ಪಿಟ್ಲು ಇವಾಗ ಎಕ್ವಿಟಿ ಮೇಲೆ ರೇಸ್ ಮಾಡ್ತಾರೆ, ಪಬ್ಲಿಕ್ ಮನಿ ರೇಸ್ ಮಾಡ್ತಾರೆ, ಪ್ರಾಫಿಟ್ ಕೊಡಲೇಬೇಕು. ಸೊ ಈ ರೀತಿ ಸರ್ವಿಸ್ ಓರಿಯೆಂಟೆಡ್ ಹಾಸ್ಪಿಟಲ್ಗಳು ಕಮ್ಮಿ ಆಗಿದೆ. ಆಮೇಲೆ ಈ ಭಾಗದಲ್ಲಿ ಸರ್ವಿಸ್ ಓರಿಯೆಂಟೆಡ್ ಅಂದರೆ ನಿಮಗೆ ಗೊತ್ತು, ಜಯದೇವ್ ಅವ್ರದ್ದಿರುತ್ತೆ, ನಮ್ದಿರುತ್ತೆ. ಕೆಲವು ಹಾಸ್ಪಿಟಲ್ಗಳು ಮಾತ್ರ ಸರ್ವಿಸ್ ಓರಿಯೆಂಟೆಡ್ ಮಾಡೋದು, ಇಲ್ಲಾಂದರೆ ಪ್ಯೂರ್ಲಿ ಕಮರ್ಷಿಯಲ್ ಮೈಂಡ್ ಆಗ್ಬಿಟ್ಟಿದೆ. ಸರ್, ಮತ್ತು ಕಳೆದ ಬಾರಿಯ ಸಿನಾರಿಯೋಕ್ಕೂ ಈ ಬಾರಿಯ ಸಿನಾರಿಯೋಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಕಳೆದ ಬಾರಿ JDS ಕೂಡ ಕ್ಯಾಂಡಿಡೇಟ್ ಆಗಿತ್ತು, ಅದರ ಜೊತೆ BJPನೂ ಕೂಡ ಕ್ಯಾಂಡಿಡೇಟ್ ಆಗಿತ್ತು. ಆದರೆ ಈ ಬಾರಿ ಮೈತ್ರಿ ಆಗಿದೆ. ಮೈತ್ರಿ ಆಗಿರೋದು ಆ ಭಾಗದಲ್ಲಿ ಒಂದು ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ JDS ಕೂಡ ಅಷ್ಟೇ ಪ್ರಾಬಲ್ಯವನ್ನು ಕೂಡ ಹೊಂದಿದೆ. BJP JDS ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಮೈತ್ರಿ ಅಭ್ಯರ್ಥಿಗೆ ಹೆಚ್ಚಿನ ರೀತಿಯಾದಂತಹ ಗೆಲುವಿನ ಸಾಧ್ಯತೆಗಳಿದೆ ಅನ್ನೋಂಥ ರೀತಿಯಲ್ಲೂ ಕೂಡ ಬಿಂಬಿತವಾಗ್ತಾ ಇದೆ. ಸೊ ಇದು ತಮ್ಮ ಗೆಲುವಿಗೆ ಎಲ್ಲೋ ಒಂದು ಕಡೆ ಬ್ರೇಕ್ ಹಾಕುವಂಥ ಸನ್ನಿವೇಶಗಳು ಇರ್ಬೋದು ಅಂತ ಸಾಧ್ಯತೆಗಳಿದೆಯಾ ಸರ್? ಲಾಸ್ಟ್ ಟೈಮು ಕಾಂಗ್ರೆಸ್ ಪಕ್ಷದ ಮೈತ್ರಿ ಇದ್ದು JDS ಜೊತೆ. ಸೊ JDS ಅಭ್ಯರ್ಥಿ ಇರಲಿಲ್ಲ ಅಲ್ಲಿ. ಏನಾಯ್ತು ಅವಾಗ? ಮೈತ್ರಿ ಇರೋ ಪಕ್ಷ ಸೋಲ್ತು. ಕಾಂಗ್ರೆಸ್ JDS ಮೈತ್ರಿ ಇತ್ತು, ನಾವು ಸೋತ್ವಿ. BJP ವೆಂಟ್ ಅಲೋನ್, ಅವ್ರು ಗೆದ್ದರು. ಈ ಸಲ ನಾನು ಕಾಂಗ್ರೆಸ್ BJP ಮೈತ್ರಿ ಇದೆ, ಸೋಲ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ನಾವು ಗೆಲ್ತೀವಿ. ಅಂದರೆ ಬಹುಶಃ ಈ ಮೈತ್ರಿಯನ್ನು BJP ಮತ್ತು JDS ಮೈತ್ರಿಯನ್ನು ತುಂಬ ಜನ ಕಾರ್ಯಕರ್ತರು ಒಪ್ಕೊಂಡಿಲ್ಲ, ಅವರಲ್ಲಿ ಅಸಮಾಧಾನ ಇದೆ ಅನ್ನುವಂಥದ್ದು ಸರ್. ಇಟ್ಸ್ ಅನ್ಹೋಲಿ ಅಲಯನ್ಸ್. ಒಬ್ಬರು ಸೆಕ್ಯುಲರ್ ಪಾರ್ಟಿ, ಒಬ್ಬರು ರೈಟ್ ವಿಂಗ್ ಐಡಿಯಾಲಜಿ. ಇವಾಗ ಇಬ್ರಾಹಿಂ ಅವ್ರ ಮಗ ಸೇರ್ಕೊಂಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷನ. ಬಹಳಷ್ಟು ಇವಾಗ ಕುಮಾರಸ್ವಾಮಿ ಅವರು ಸರ್ಕಾರ ಬೀಳಿಸಿದ್ದಾರೆ, ಅವಾಗ ಇದೇ ಮಾನ್ಯ ಸುಧಾಕರ್ ಸಾಹೇಬ್ರೆ ಬೀಳಿಸಿದ್ದು. ಸೊ ಇಟ್ಸ್ ಅ ಅನ್ಹೋಲಿ ಅಲಯನ್ಸ್ ಅಂತ ನಾವು ಹೇಳಬೇಕು ಅದಕ್ಕೆ.